ನುಡಿದಂತೆ ನಡೆದ ನಮ್ಮ ನಿಮ್ಮೆಲ್ಲರ ನಾಯಕರು, ನಮ್ಮ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇರುವಂತಹ ನಾಡ ದೊರೆ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಇದೀಗ ಅರಸೀಕೆರೆ ನಗರದಲ್ಲಿ ಮಾನ್ಯ ಶಾಸಕರಾದ ಶಿವಲಿಂಗೇಗೌಡ ಇದೀಗ ಅರಸೀಕೆರೆ ನಗರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಅಧಿಕಾರದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ಗೌಡರಿಗೆ, ಕಾಂಗ್ರೆಸ್ ಪಕ್ಷದ ಈ ವಾಹನ ಮುಂದೆ ದಯವಿಟ್ಟು ಸ್ವಲ್ಪ ಜಾಗ ಬಿಟ್ಕೊಡ್ರಪ್ಪ. ವಾಹನ ಮುಂದೆ ಸ್ವಲ್ಪ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ, ನುಡಿದಂತೆ ನಡೆದ ಸರ್ಕಾರದ ಮುಖ್ಯಮಂತ್ರಿ, ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದೀಗ ನಿಮ್ಮ ಅರಸೀಕೆರೆಯ ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮಗಳ ಮತಗಳನ್ನು ನೀಡುವಂತೆ ಆಶಿಸಿ ಆಗಮಿಸುತ್ತಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀ ಶ್ರೇಯಾಸ್ ಎಂ ಪಟೇಲ್ ಶಿವಲಿಂಗೇಗೌಡರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ನುಡಿದಂತೆ ನಡೆದ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಅರಸೀಕೆರೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗೇಗೌಡರಿಗೆ, ಡಿಕೆ ಶಿವಕುಮಾರ್ ದಲಿತರ ರೈತರ ಹಿತಾಸಕ್ತಿ ಸನ್ಮಾನ್ಯ ಶ್ರೀ ಕೆ.ಎನ್. ಶಿವಲಿಂಗೇಗೌಡರಿಗೆ, ಶ್ರೀ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅರಸೀಕೆರೆ ಹುಲಿ ಶ್ರೀ ಕೆ.ಎನ್. ಶಿವಲಿಂಗೇಗೌಡರಿಗೆ 5 ಬಾಕ್ಯಗಳನ್ನು ನೀಡಿದ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಶ್ರೇಯಾಸ್ ಎಂ ಪಟೇಲ್ ಅವರಿಗೆ ನಿಮ್ಮೆಗಳ ಮತಗಳನ್ನು ಮೀಸಲಾಗಿದೆ. ಮುಂದೆ ಸಾಗಬೇಕು, ದಯಮಾಡಿ ಮುಂದೆ ಸಾಗಬೇಕು, ಜನ ಮುಂದೆ ಹೋಗ್ಬೇಕು, ದಯಮಾಡಿ ಮುಂದೆ ಹೋಗ್ಬೇಕು. ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಭೆಯಲ್ಲಿ ಈ ಒಂದು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ, ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಪಕ್ಷದ ಮಾತನ್ನ ಹೇಳಿ ನಾನು ವಿಧಾನಸಭೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ. ಮತ್ತೆ ಇದೇ ಶಿವಲಿಂಗೇಗೌಡ ಮತ್ತೆ ಅರಸೀಕೆರೆ ನಗರಕ್ಕೆ ಹೋಗೋದಿಲ್ಲ, ಅರಸೀಕೆರೆಗೆ ಹೋಗೋದಿಲ್ಲ. ಅರಸೀಕೆರೆಗೆ ಶಿವಲಿಂಗೇಗೌಡ್ತೇನೆ, ನಿನಗೆ 375 ಕೋಟಿ ಹಣವನ್ನು ಕೊಡ್ತೇನೆ, ನೀನು ಬಾ ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಂತ ಹೇಳಿ ಬಂದು 375 ಕೋಟಿ ಹಣವನ್ನು ಕೊಟ್ಟು ನೀರನ್ನ ಶಂಕುಸ್ಥಾಪನೆಗೆ ಅವರೇ ಬಂದರು. ಅಪ್ಪನೂ ಇದ್ರು, ಮಗನು